ತೇಜೋವಧೆ ಮಾಡಿದಂತ ಆರೋಪದ ಮೇಲೆ ವಿನಯ್ ಅವರನ್ನ ಬಂಧಿಸಲಾಗಿತ್ತು. ಜೊತೆಗೆ ಅವರ ಪರ ವಕೀಲರಿದ್ದಾರೆ, ಅವ್ರನ್ನ ಮಾತಾಡ್ತಾ ಹೋಗ್ತೀನಿ. ಸರ್, 2 ತಿಂಗಳ ಹಿಂದೆ ಏನ್ ಕೇಸ್ಗೆ ವಿನಯ್ ಅವ್ರನ್ನ ಅರೆಸ್ಟ್ ಆಗಿರ್ತಾರೆ ಸರ್? ಸರ್, ಇವರು ಒಂದು ವಾಟ್ಸಪ್ ಗ್ರೂಪದ ಅಡ್ಮಿನ್ ಆಗಿರ್ತಾರೆ. ಅದು ಕೊಡಗಿನ ಸಮಸ್ಯೆಗಳು ಅಂತ ಹೇಳಿ ಒಂದು ಗ್ರೂಪಲ್ಲಿ ಇದು. ಇವರು ಸೋಷಿಯಲ್ ಆಗಿ ಆಕ್ಟಿವ್ ಇದ್ರು. ಕೊಡಗಿನ ಬಗ್ಗೆ ಸ್ವಲ್ಪ ಕಾಳಜಿ ಇದ್ದವರಲ್ಲ, ಅದಕ್ಕೊಂದು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಪೋಸ್ಟ್ ವೈರಲ್ ಆಗ್ತದೆ. MLA ವೀರಶಪೇಟೆ MLA ಒಂದು ಪೋಸ್ಟ್ ಬರ್ತದೆ. ಇವರು ಮಿಯರ್ಲಿ ಒಂದು ಅಡ್ಮಿನ್ ಆಗಿರ್ತಾರೆ. ಅದಕ್ಕೆ ಇವ್ರ ಮೇಲೆ ಒಂದು FIR ಮಾಡಿಬಿಡ್ತಾರೆ. ಅದು ಇವ್ರು ಏನು ಮಾಡ್ತಾರೆ, ಡಿಲೀಟ್ ಕೂಡ ಮಾಡ್ತಾರೆ. ಇಮಿಡಿಯೇಟ್ಲಿ ಆ್ಯಸ್ ಅನ್ ಅಡ್ಮಿನ್ ಅವ್ರು ಡಿಲೀಟ್ ಮಾಡ್ತಾರೆ. ಆದರೂ ಕೂಡ FIR ಮಾಡಿಸಿ ಅವ್ರ ಮೇಲೆ ನಿರಂತರ ಹ್ಯಾರೆಸ್ಮೆಂಟ್, ಸೋಷಿಯಲ್ ಮೀಡಿಯಾದಲ್ಲಿ ಬೈಯೋದು, ಬೇಡದು ಶಬ್ದಗಳನ್ನು ಯೂಸ್ ಮಾಡೋದು ನಿರಂತರ ನಡೀತಿತ್ತು. FIR ಆದರೂ ಕೂಡ, ಸ್ಟೇ ಆದರೂ ಕೂಡ ಹೈಕೋರ್ಟಲ್ಲಿ ನಮ್ಮ ಸೀನಿಯರ್ ಅರುಣ್ ಶ್ಯಾಮ್ ಅವರು ಅಪಿಯರ್ ಆಗಿ ಸ್ಟೇ ಮಾಡಿಸಿರ್ತಾರೆ. ಸರ್, ಇವರು ಸಾವಿಗೆ ಏನ್ ಕಾರಣ, ಯಾರು ನೇರವಾಗಿ ಹೊಣೆ ಅಂತ ಹೇಳ್ತೀರಾ? ಸರ್, ಅವರು ಈಗ ಡೆತ್ ನೋಟ್ ಆಲ್ರೆಡಿ ಸೋಷಿಯಲ್ ಮೀಡಿಯಾದಲ್ಲಿ ತುಂಬ ವೈರಲ್ ಆಗ್ತಾ ಇದೆ. ಅವರು ಫುಲ್ ಡೀಟೇಲ್ ಆಗಿ ಬರ್ತಿದ್ದಾರೆ. ಯಾರು ಹೆಸರನ್ನು ನೇಮಕ ಸ್ಪೆಸಿಫಿಕ್ ಪರ್ಸನ್ನ ಹೆಸರು ಹೇಳಿ ಅವರು ಸೂಸೈಡ್ ಮಾಡ್ಕೊಂಡಿದ್ದಾರೆ. ಸೊ ಡೆತ್ ನೋಟ್ ಸ್ಪೀಕ್ಸ್ ಫಾರ್ ಇಟ್ ಸೆಲ್ಫ್. ಅವರೇ ಕಾರಣಕರ್ತರು ಸರ್, ಅದು ಹೇಳೋದು ಒಂದು ಅದ್ರ ಬಗ್ಗೆ ಡೌಟೇ ಇಲ್ಲ. ಅದು ವಾಸ್ತವ ಕೂಡ ಹೌದು. ಅದು ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.